ಇನ್ನು ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗಿರೋದ್ರ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಚೀಟಿ ಕೊಟ್ಟು ಚರ್ಚೆ ಮಾಡಿ ಅಂತ ಹೇಳಿದ್ದು ನಿಜ ಅಂತ ಅಶೋಕ್ ಹೇಳ್ತಾ ಇದ್ದಾರೆ. ಸ್ಪೀಕರ್ ಬಳಿಯೂ ಆ ಸಚಿವರು ಚರ್ಚೆ ಮಾಡಿದ್ರು. ರಾಜಣ್ಣ ಒಬ್ರಿಗೆ ಮಾತ್ರ ಹನಿ ಟ್ರ್ಯಾಪ್ ಅಂದ್ಕೊಂಡಿದ್ವಿ. ನಿನ್ನೆ ಅವರ ಮಗ ಸಹ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದೆಹಲಿಯಿಂದ ಸ್ವತಃ ಖರ್ಗೆ ಅವರೇ ಬಂದು ಚರ್ಚೆ ಮಾಡಿದ್ರು. ಕಾಂಗ್ರೆಸ್ನಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚೀಟಿ ಕೊಟ್ಟು ಚರ್ಚೆ ಮಾಡಿ ಅಂತ ಹೇಳಿದ್ ನಿಜ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಸಿನ ಈ ಒಳಜಗಳ, ಕಾಂಗ್ರೆಸ್ಸಿನ ಗುಂಪುಗಾರಿಕೆ, ಈ ರಾಜಣ್ಣ ಅವರ ಹನಿ ಟ್ರ್ಯಾಪ್ ಏನಾಗಿದೆ ಹೇಳಿಕೆಯಿಂದ ಇಡೀ ರಾಜ್ಯದಲ್ಲಿ ಪೂರ್ತಿನೂ ಕೂಡ ಒಂದು ರೀತಿ ಕಳೆದ 3-4 ದಿನದಿಂದ ಬೇರೆ ಯಾವುದೇ ನ್ಯೂಸ್ ಇಲ್ಲ, ಇದೇ ನ್ಯೂಸ್. ನಾವು ರಾಜಣ್ಣ ಒಬ್ಬರೇ ಅಂತ ತಿಳ್ಕೊಂಡಿದ್ರೆ ಅವ್ರ ಮಗ MLC ಅವರು ನೆನ್ನೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಕಂಪ್ಲೇಂಟ್ ಕೊಡ್ತೀನಿ, DG ನಾವು ಮುಖ್ಯಮಂತ್ರಿಗೆ ಹೋಗಿ ನಾವು ಮುಖ್ಯಮಂತ್ರಿ ಅನುಮತಿ ತಗೊಂಡು ಬಂದ್ರಿ ಅಂತ. ಅಂದರೆ ಇದ್ರ ಎಲ್ಲರೂ ಹೇಳ್ತಾ ಇದ್ರಲ್ಲ, ಸೂತ್ರಧಾರ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಲ್ಲ ರಾಜ್ಯದ ಜನತೆಗೆ. ಸೂತ್ರಧಾರರು ಎಲ್ಲಿದ್ದಾರೆ? ರಾಜ್ಯದ ಮುಖ್ಯಮಂತ್ರಿ ಗೃಹ ಸಚಿವರ ಅನುಮತಿಯನ್ನ ತೆಗೆದುಕೊಂಡೇ ನಾವು ವಿಧಾನಸಭೆಯಲ್ಲಿ ಮಾತಾಡಿದ್ದು ಅಂತ ಒಬ್ಬ MLC ಅವ್ರ ಮಗ ಹೇಳ್ತಾನೆ ಅಂತ ಹೇಳಿದ್ರೆ, ಅಂದ್ರೆ ಇದೆಲ್ಲ ಪ್ಲಾನ್ ತಾನೆ? ಹಂಗೆ ಆಕ್ಷನ್ ಪ್ಲಾನ್ ಮಾಡಿದಿರಲ್ಲ, ಹಂಗೆ ಆಕ್ಷನ್ ಪ್ಲಾನ್ ತಾನೆ ಇದನ್ನು ಕೂಡ. ಅಂದ್ರೆ ಗುಂಪುಗಳು, ಈ ಗುಂಪುಗಳ ಘರ್ಷಣೆ, ಈ ಗುಂಪುಗಳ ಒಡೆದಾಟದಲ್ಲಿ ಇಡೀ ಸರ್ಕಾರನೇ ಒಂದು ರೀತಿ ಸತ್ತೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರಿಲ್ಲ. ಖರ್ಗೆ ಅವ್ರು ಬಂದರು, ಸಿದ್ದರಾಮಯ್ಯನವರು ವೀಲ್ ಚೇರ್ಗೆ ಹೋಗಿ 1 ತಿಂಗಳಾಯ್ತಾನಪ್ಪ, 15 ದಿನ ಆಯ್ತಾ? ತಿಂಗಳ ಮೇಲೆ ಆಯ್ತು. ಅವ್ರು ವೀಲ್ ಚೇರ್ಗೆ ಅಂದ್ರೆ ಎದ್ದೊಳಕ್ಕಾಗದೆ, ಅಂದ್ರೆ ನಡೆಯೋಕ್ಕೂ ಆಗದೆ ಮಲಗೆ ಇದ್ರು 1 ವಾರ. ಆಮೇಲೆ ಸ್ವಲ್ಪ ಎದ್ರು, ಆಮೇಲೆ ವೀಲಿಗೆ ಬಂದರು, ಈಗ ಸ್ವಲ್ಪ ನಡೆಯಕ್ಕೆ ಬಂದ್ರು. ಇವಾಗ ಯಾರಾದರೂ ಹೋಗ್ತಾರ ವಿಚಾರಣೆ ಮಾಡೋಕ್ಕೆ? ಆರೋಗ್ಯ ವಿಚಾರಣೆ ಮಾಡಂಗಿದ್ದೀರಿ, ಅವ್ರು ಮಲಗಿದ್ದಾಗ ಹೋಗ್ಬೇಕು ಆರೋಗ್ಯ. ಈಗ ಬಂದು ಸ್ಟಿಕ್ ಹಿಡ್ಕೊಂಡು ಓಡಾಡ್ತಾರೆ. ಈಗ ಆರೋಗ್ಯ ವಿಚಾರಣೆಗೆ ಹೋಗಿದ್ರಂತ. ಜನಕ್ಕೇನು ಅರ್ಥ ಆಗಲ್ವ? ಇವತ್ತು ಕಾಂಗ್ರೆಸ್ಸಲ್ಲಿರೋ ಈ ಹನಿ ಟ್ರ್ಯಾಪ್ ವಿಚಾರವಾಗಿ ಆದಂಥ ಗೊಂದಲಕ್ಕೆ ಸ್ವತಃ ಡೆಲ್ಲಿಯಿಂದ ಖರ್ಗೆ ಸಾಹೇಬರೇ ಬಂದು ಮುಖ್ಯಮಂತ್ರಿಗಳ ಹತ್ರ ಮಾತಾಡೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಲ್ಲಿ ಯಾವ ರೀತಿ ಒಳಜಗಳ, CM ಕುರ್ಚಿಯ ಮ್ಯೂಸಿಕಲ್ ಚೇರ್. ನಾನು ಹೇಳಿದ್ನಲ್ಲ, ನವೆಂಬರಲ್ಲಿ ಎಲ್ಲ ಗ್ರಹಗತಿಗಳೆಲ್ಲ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ಸಲ್ಲಿ ಅಂತ. ಆ ಗ್ರಹಗತಿಗಳೆಲ್ಲ ಬದಲಾವಣೆಯ ಇದೊಂದು ಸೂಚನೆ ಇದೆಲ್ಲ.